ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಮ್ ಇವಾಗ ಆಲ್ಮೋಸ್ಟ್ ಒಂದು ತಿರ್ಗಾ ನೈಟು. ಇಲ್ಲಿ ನೋಡ್ಬೋದು ನೀವು, ಫುಲ್ ಇಲ್ಲೂ ಸಾಮಾನಿದೆ, ಇಲ್ಲ ಇನ್ನೂ ಇಷ್ಟು ಸಾಮಾನಿದೆ. ಗಾಡಿ ಎಲ್ಲ ಲೋಡ್ ಆಗಿದೆ. ಫಸ್ಟ್ ರೌಂಡ್ INRCಗೆ ಹೋಗ್ತಾಯಿದ್ದೀವಿ, ಇಂಡೋರ್ಗೆ. ಸೊ ಇದು ಜೈರ್ ಬೈ ಗಾಡಿ, ಇದು ದೇವರ ಗಾಡಿ. ನಂದು ಹಿಮಾಲಯನ್ನ ಲಾಸ್ಟ್ ವೀಡಿಯೋಲ್ಲಿ ನೋಡೋದಲ್ಲ, ಹಿಮಾಲಯನ್ನ ನೆನ್ನೆ ಟ್ರಾನ್ಸ್ಪೋರ್ಟಲ್ಲಿ ಕಳಿಸಾಯಿತು. ಇವರೇ ನಾವು ಬೇಟೆ ಜೈರ್ ಬೈ, ಸ್ವಲ್ಪ ಕತ್ಲೆಯಲ್ಲಿ ಕಾಣಿಸ್ಲಿ, ಇದು ಈ ಕಡೆ ಬರೋಣ. ಇವರೇ ಜೈರ್ ಬೈ, ಇವ್ರದ್ದೇ ಅಂಗಡಿ ಇದು. ಫುಲ್ಲು ಫೋರ್ಮೆನ್ ಇವರು. ಎಲ್ಲ ಚೇಂಬರು, ಎಕ್ಸಾಸ್ಟು, ನಿಮ್ಗೆ ಏನು ಬೇಕು ಗಾಡಿ ಇದೆಲ್ಲ ಮಾಡಿಕೊಡ್ತಾರೆ. ಪ್ಲಸ್ ನ್ಯಾಷನಲ್ ಚಾಂಪಿಯನು ಮತ್ತು ರೈಡ್ರು ಕೂಡ. ಸೊ ಇನ್ನೂ ಇಷ್ಟು ಬ್ಯಾಗ್ ಇದೆ, ಗಾಡಿ ಲೋಡ್ ಆಯಿತು. ಇನ್ನು ಸ್ಟೆಪ್ನಿ ಬ್ಯಾಗು ಎಲ್ಲನೂ ಇವಾಗ ತುಂಬಿಸಿ ಹೊರಡಬೇಕು. ಸೊ ಇಲ್ಲಿಂದ ಇಂಡೋರು 1400 ಕಿಲೋಮೀಟ್ರ್ ಇದೆ. 1400 ಕಿಲೋಮೀಟ್ರನ್ನ ಇಬ್ಬರೇ ಓಡಿಸ್ಕೊಂಡು 1.5 ದಿನ ಊಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನೋಡೋಣ ಹೋಗ್ತಾ ಇನ್ನೂ ಏನೇನಾಗುತ್ತೋ ಏನೋ. ಯೋಗಿ ಮತ್ತೆ ಬರೋದು ಆಲ್ರೆಡಿ ಟ್ರಕ್ಕಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ನಾವಿಬ್ಬರೇ ಉಳಿದಿರೋದು ಇವಾಗ. ಏನು ಬೈ ಹೋಗೋಣ ಅಂತೀರಾ? ಮಸ್ತಾಗಿ ಆರಾಮಾಗಿ ಹೋಗ್ತಾ ಇರೋಣ ಅಷ್ಟೇ. ಬನ್ನಿ ಲೋಡ್ ಮಾಡೋಣ ಇವಾಗ. ಎಲ್ಲ ಮಿಕ್ಕಿದ ಐಟಮ್ ಎಲ್ಲ ಲೋಡ್ ಮಾಡಿ ಹೋಗ್ತಾ ಇರೋಣ ಇವಾಗ. ಸೊ ನಡೀರಿ ಹೋಗೋಣ ಇವಾಗ. ಇಲ್ಲಿಂದ ಇಂಡೋರ್ INRC ಫಸ್ಟ್ ರೌಂಡ್ ಹೋಗಿ ಹೆಂಗಿರುತ್ತೆ ನೋಡೋಣ. ನ್ಯಾಟ್ ಟ್ರ್ಯಾಕ್ಸಲ್ಲಿ ನಡೀತಾ ಇರೋದು ರೇಸ್ ಇದು. ಸೊ ನ್ಯಾಟ್ ಟ್ರ್ಯಾಕ್ಸ್ ಬಂದು ಇಂಡಿಯಾಸ್ ಬಿಗ್ಗೆಸ್ಟ್ ಟೆಸ್ಟಿಂಗ್ ಫೆಸಿಲಿಟಿ. ಸೊ ನೀವು ಗೂಗಲ್ ಮಾಡಿ ನೋಡ್ಬೋದು, NATRX ನ್ಯಾಟ್ ಟ್ರ್ಯಾಕ್ಸ್ ಅಂತ. ಸೊ ಅಲ್ಲಿರೋದು. ಹೋಗ್ತಾ ಹಂಗೆ ಇನ್ಫಾರ್ಮೇಷನ್ ಕೊಡ್ತೀನಲ್ಲ. ಬನ್ನಿ ಈಗ ಫಸ್ಟು ಹೋಗಿ ಕಾರ್ಗೆ ಡೀಸೆಲ್ ಹಾಕ್ಸಿ ಹಂಗೆ ಹೋಗೋಣ. ಬಾಯ್ ರಯ್ಯ ರಾಯ್. ಈಗ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ, ಡೀಸೆಲ್ ಹಾಕ್ಸ್ತೀವಿ ಕಾರ್ಗೆ. ಇವಾಗ ನೋಡ್ಬೋದು ನೀವು ಗಾಡಿಗಳನ್ನ. ಇದು ದೇವ್ ಓಡಿಸ್ತಾ ಇರೋ ಸ್ಟಾಕ್ 390, ಸೇಮ್ ಕ್ಯಾಟಗರಿ. ಇದು ಜೈರ್ ಬೈ ಓಡಿಸ್ತಾ ಇರೋ 390. ಸೊ ನೀವೇ ಡಿಫ್ರೆನ್ಸ್ ನೋಡ್ಬೋದು. ಮಾಡಿಫೈ ಆಗಿರೋ 390 ಇದು ಗ್ರೂಪ್ B ರೆಗ್ಯುಲೇಷನ್ನು. ಇದು ಗ್ರೂಪ್ D ರೆಗ್ಯುಲೇಷನ್, ಮಾಡಿಫೈ ಆಗಿರೋ 390. ಸೊ ಇದಕ್ಕೂ ನೋಡಿ ಸ್ಟಾಕ್ ರಿಮ್ಸ್ಗೆ ನಾಬಿ ಹಾಕಿದ್ದೀವಿ. ಇದಕ್ಕೆ ಫ್ರಂಟ್ಗೂ ಅಷ್ಟೇ ನೋಡ್ಬೋದು, ಫ್ರಂಟ್ಗೂ ನಾಬಿ ಹಾಕಿದ್ದೀವಿ. ಸೊ ನೋಡೋಣ 2025 ರೌಂಡ್ 1. ಹಿಮಾಲಯನ್ ಜಾಸ್ತಿ ಪ್ರಾಕ್ಟೀಸು ಸಿಕ್ಕಿಲ್ಲ ನನಗೆ ಮಾಡೋದಕ್ಕೆ. 2 ರೌಂಡು ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಸೊ ಇಂಡೋರ್ಗೆ ಹೋಗ್ತಾಯಿದ್ದೀವಿ. ಇಂಡೋರ್ ಈ ವೀಕೆಂಡ್ ಇಂಡೋರು, ಅದರ ಅಪ್ಕಮಿಂಗ್ ಈ ವೀಕೆಂಡೇ ನಾಸಿಕ್ ಇರೋದು. ಸೊ ಅಲ್ಲೇ ಸ್ಟೇ ಆಗಿ 1 ವಾರ ಫುಲ್ ನಾಸಿಕಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅಲ್ಲಿಂದ ಕೀ ಇಟ್ಟೆ ಒಳಗೆ ಇಟ್ಟಿದ್ದೀನಿ. ಅವೆಲ್ಲ ಸೇಫ್ ಆಗಿ ಕೀ ಅನ್ಕೊಂಡು ಜೈರ್ ಬೈಗೆ ಸ್ಕ್ಯಾಮ್ ಮಾಡಿಬಿಟ್ಟಿದ್ದೀನಿ. ಕೀನ ಎತ್ತಿ ಒಳಗಿಟ್ಟಿದ್ದೀನಿ. ಇವಾಗ ಜ್ಞಾಪಿಸ್ಕೊಂಡ್ರೆ ಗಾಡಿ ಕೀ ಎಲ್ಲಿ ಅಂತ. ಅದು ಟೈರ್ ಸ್ಟೆಪ್ನೇ ಇಕ್ಕಿದ್ನಲ್ಲ, ಇಲ್ಲಿ ಇಟ್ಟಂಗೆ ಗ್ಯಾಪ್ನ ಅದಿಟ್ಟು ನಾನೇ ಎತ್ಕೊಂಡೋಗಿಟ್ಟೆ ಅವರ ಒಳಗಡೆ. ಥ್ಯಾಂಕ್ ಯು. ಸೊ ನಾಸಿಕ್ ಮುಗಿಸಿ ವಾಪಸ್ ಬರಬೇಕು. 1 ವಾರ ಫುಲ್ಲು ಅಲ್ಲೇ. ಹೆಂಗಿರುತ್ತೆ, 42 ಡಿಗ್ರಿ ಇದೆಯಂತೆ ಇಲ್ಲಿ. ಆಲ್ಮೋಸ್ಟ್ 42 ಡಿಗ್ರಿ ಹ್ಯೂಮಿಡಿಟಿ ಸಾರಿ ಹಾಟ್ ಯಾವುದೋ ಒಂದು ಒಟ್ಟು 45 ಡಿಗ್ರಿ ಬಿಸಿ. ಹೆಂಗಿರುತ್ತೋ ಏನೋ. ಇಲ್ಲೇ ನಾವು ನಾರ್ಮಲಾಗಿ ಬೆಂಗಳೂರು ಹೀಟೇ ತಡೆಯೋಕ್ಕಾಗಲ್ಲ ಒಂದೊಂದು ಸಲ. ಬನ್ನಿ ಡೀಸೆಲ್ ಆಯಿತು, ಹೋಗೋಣ ಇವಾಗ. ಫಿಲ್ಲಲ್ಲಿ ಆಯಿತು, ಡೀಸೆಲ್ ಫಿಲ್ ಆಯಿತು. ಈಗ ಹೊರಡೋಣ ನಡೀರಿ. ಚಲೋ ಮಾಡಿ. ಕಾರ್ ಓಡಿಸ್ತವ್ರೆ. ಇಷ್ಟೊತ್ತು ಗಂಟೆ ಮಲಗಿದ್ದೆ ನಾನು, ಫುಲ್ ಫ್ಲ್ಯಾಟ್ ಔಟು ನೋಡ್ಬೋದು. ಇವಾಗ ಇದೆಲ್ಲ ಇದು ಭೀಮಾ ರಿವರ್. ಸೊ ಇದೇ ನಮ್ಮ ಮಹಾರಾಷ್ಟ್ರನ ಮತ್ತು ಕರ್ನಾಟಕ ಡಿವೈಡ್ ಮಾಡೋದು. ಗೈಸ್ ಫೈನಲಿ ಎಲ್ಲಿಗೆ ಬಂದ್ವಿ ಇವಾಗ? ಛತ್ರಪತಿ ಸಂಭಾಜಿನಗರ್. ಇಲ್ಲಿ ನೋಡ್ಬೋದು ಗಾಡಿ ಇಲ್ಲಿದೆ. ಇಲ್ಲಿ ಯಾರು ಅವರೇ ಅಂದರೆ ಇಲ್ಲಿ ನೋಡಿ
ಈ ಎಲೆಗಳ ಮಧ್ಯದಲ್ಲಿ ಇಬ್ರು ಕೂತ ರಹಸ್ಯವಾಗಿ ಮಿಸ್ಟರ್ ಯೋಗೇಶು ಭರತ್ತು ಇವಾಗ ಊಟ ಮಾಡ್ತಿದ್ದೀರಾ? ಅವರು ನೈಟೇ ಬಂದು ಇಲ್ಲಿ ಆಲ್ಟ್ ಆಗಿದ್ರು. ಟ್ರಕ್ಕಲ್ಲಿ ಬಂದಿರೋರು ಗಾಡಿ ಎಲ್ಲ ಹಾಕ್ಕೊಂಡು. ಸೊ ಅದೇ ಟ್ರಕ್ಕಲ್ಲಿ ಹಿಮಾಲಯನ್ನು ಲೋಡ್ ಮಾಡಿ ಕಳಿಸಿರೋದು. ಇದೆ ಐದಲ್ಲಿ ನೀವು ಎಂಟ್ರಿ ವೆಲ್ಕಮ್ ಮಾಡಿದ ತಕ್ಷಣ ನಿಮ್ಗೆ ಗಟ್ಟಿಯಾದ ಸೂಪ್, ಒಳ್ಳೆ ಗಡಗ್ ಸೂಪ್ ಇದು. ಏನು ಸೂಪು? ಟೇಸ್ಟ್ ಮಾಡಿ ನೋಡಿ. ಇದು ಹುಣಸೆ ಅಂತಾನೆ. ಇಲ್ಲ, ಟೇಸ್ಟ್ ಮಾಡಿ ನೋಡಿ ಹೆಂಗಿರುತ್ತೆ ಅಂತ. ಇದು ಖಾಲಿ ಬಣ್ಣ, ಎಣ್ಣೆದು ಖಾಲಿ ಬಣ್ಣ ಮಿಚ್ಚರ ಇಲ್ಲಿನ ಭಾಷೆ ಏನು ಅರ್ಥ ಆಗಲ್ಲ. ಏನು ಕೊಡ್ತಾರೆ ಅದೇ ತಿನ್ನೋದು. ಊಟ ಇಲ್ಲದೆ ತಿನ್ನ ಅಯ್ಯೋ ಬೈಟ್ ಮಾಡಿ ಅರ್ಥ ಆಗಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ. ಕನ್ನಡದವ್ರು ನಾವು ಅಲ್ಲಿಂದ ಇಲ್ಲಿಗೆ ಬಂದರೆ ಇದೆ. ಅವ್ರಿಗೊಂದು ಬನ್ನು ಮಿಚ್ಚರು ಮಿರ್ಚ್ ಇದೆ. ಮಿರ್ಚ್ ಬೇಸಿ ಹಾಕ್ಸ್ಬಿಟ್ರಾ? ನಾಲ್ಕಾಗಿ ಇದ್ದೀವಿ. ಬೇರೆ ಗಾಳಿ ಇಲ್ಲ ಬಂದಿದ್ದೀರಾ? ಅರ್ಧಾದ್ರೂ ಬರ್ಸ್ಕೊಂಡು ಜಹೀರ್ ಬೈ ಕಾರಲ್ಲಿ, ಭರತ್ ಯೋಗಿ ಟ್ರಕ್ಕಲ್ಲಿ ಹೊರಡೋದು. ಇವಾಗ ಇನ್ನೂ 400 ಕಿಲೋಮೀಟ್ರ್ ಇದೆ ನಮಗೆ ಇಲ್ಲಿಂದ ಇಂಡೋರ್ ನ್ಯಾಟ್ರಾಕ್ಸ್ಗೆ. ಸೊ ಅದತ್ತ ರೂಮ್ ಮಾಡಿದ್ದೀವಿ, ಅಲ್ಲಿ ಹೋಗಿ ರೆಸ್ಟ್ ಮಾಡಬೇಕು. ನೈಟ್ 2 ಗಂಟೆಯಿಂದ ಗಾಡಿ ಓಡಿಸಿ ಇಬ್ಬರು ಶೇರ್ ಮಾಡ್ಕೊಂಡು ಈ ಬಿಸಿಲಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿಬಿಟ್ಟಿದೆ. ಸೆಕೆ ಅಂದರೆ ಸೆಕೆ. 39 ಡಿಗ್ರಿ ಇತ್ತು ಬರ್ಬೇಕಾರೆ ಓಡಿಸ್ಕೊಂಬರ್ತಾ. ಸೊ ನಡೀರಿ ಓಡೋಣ. ಗೈಸ್ ನೋಡ್ಬೋದು, ಫೈನಲಿ ಇಂಡೋರಿಗೆ ಬಂದ್ವಿ. ನಾವು ಹೋಟ್ಲ್ ಬುಕ್ ಮಾಡಿದ್ವಿ, ಅಲ್ಲಿದ್ದೀವಿ ಈಗ. ಆಲ್ಮೋಸ್ಟ್ ಒಂದು 30 hours ಓಡಿಸಿದ್ದೀವಿ ಗಾಡಿನ. ಇಬ್ಬರು ಶೇರ್ ಮಾಡ್ಕೊಂಡು, ನಾನು ಜಹೀರ್ ಬೈ ಇಬ್ಬರೂ ಫುಲ್ ಸುಸ್ತಾಗಿದ್ದೀವಿ. ಮಲ್ಕೊಂಡು ಮಿಕ್ಕಿದ್ಮೇಲೆ ನಿಮಗೆ ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್. ಗೈಸ್, ಸೊ ಒಳ್ಳೆ ನಿದ್ದೆ ಮಾಡಿದ್ವಿ. ಬಂದು ಬೆಳಗ್ಗೆ ರಾತ್ರಿ ಆಗಿದೆ. ಸಾಯಂಕಾಲ ಏನಾಗಿದೆ ಅಂದರೆ ಈ KTM ಇಂದ ಆಯಿಲ್ ಲೀಕ್ ಆಗಿ ನೋಡ್ಬೋದು. ಅಯ್ಯೋ ಬೈ ಟಾರ್ಚಲ್ಲಿದೆ. ಸೊ ಇಲ್ಲಿ ನೋಡ್ಬೋದು, ಕೇಸ್ ಹೋಲ್ ಆಗಿಬಿಟ್ಟು ಇಲ್ಲಿ ಇದರಿಂದ ಫುಲ್ಲು ಬೆಡ್ ಮೇಲೆಲ್ಲ ಆಯಿಲ್ ಲೀಕ್ ಆಗಿದೆ. ಸೊ ಇದು ನಮ್ಮ ದೇವ್ರು ಓಡಿಸೋ ಗಾಡಿ. ಅದಕ್ಕೆ ಹಳೆಗೆ ಮುಂಚೆನೇ ಒಂದ್ಸಲ MC ಹಾಕಿದ್ದು ಇದಕ್ಕೆ. ಅದನ್ನೆಲ್ಲ ತೆಗೆದು ತಿರ್ಗಾ ಹೊಸ MC ಹಾಕಿ ಪ್ಯಾಕ್ ಮಾಡಿ ಇಡಬೇಕು ಇವಾಗ. ಇದೇ ನೋಡಿ ನಮ್ಮ ಜೀವನ, ಪ್ರೈವೇಟ್ ರ್ಯಾಲಿ ಲೈಫು ಹೆಂಗಿದೆ ಅಂತ. ಇವ್ರು ನಮ್ಮ ಇನ್ನೊಬ್ಬ ರೈಡರ್ ಅಮೋಘ್ ಅಂತ, ಬೆಂಗಳೂರವರು. ಇವರು KTM ಓಡಿಸೋದು. ಸೊ ಸಜ್ಜಾಪುರಲ್ಲಿರೋದು ಇವರು. ನೋಡಿ ಹೆಂಗಿರುತ್ತೆ, ಹೆಂಗೆ ಪ್ರೈವೇಟ್ ರ್ಯಾಲಿ ಲೈಫ್ ಹೆಂಗಿದೆ. ತುಂಬ ಕಷ್ಟ ಬ್ರದರ್, ಬಟ್ ಏನೇ ಆಗಲಿ ಪ್ರೈವೇಟ್ ಇಯರ್ಸೇ ಅಷ್ಟೇ. ವಾರಿಯರ್ಸ್ ನಾವು, ಡೈರೆಕ್ಟ್ ವಾರಿಯರ್ಸ್. ಪ್ರೈವೇಟ್ ಇಯರ್ಸ್ ವಿ ಆರ್ ವಾರಿಯರ್ಸ್. ಫ್ಯಾಕ್ಟ್ರಿ ಅವ್ರಿಗಾದರೂ ಅಟ್ಲೀಸ್ಟ್ ಫ್ಲೈಟ್ ಮಾಡಿಕೊಡ್ತಾರೆ, ಗಾಡಿ ಬೇರೆ ಹಾಕೊಂಡ್ಬರ್ತಾರೆ, ಮೆಕ್ಯಾನಿಕ್ಸ್ ಇರ್ತಾರೆ. ಇಲ್ಲಿ ನೋಡ್ಬೋದು, ನಮಗೆ ನಾವೇ ಮೆಕ್ಯಾನಿಕ್ಸು, ಯಾರು ಇಲ್ಲ. ಜಹೀರ್ ಬೈ ರೆಡಿ ಮಾಡ್ತಾರೆ ಗಾಡಿನ, ನಾವೇ ಬಿಚ್ಚಿ ನಾವೇ ಹಾಕಿ ಎಲ್ಲ ಮಾಡಿ ಅಷ್ಟೇ. ನೋಡಿ ಆಲ್ಮೋಸ್ಟ್ ಪ್ಯಾಚ್ನ ಫಿಲ್ ಮಾಡಿದ್ದೀವಿ ಇವಾಗ MC ಹಾಕಿ ಸರಿಯಾಗಿ. ಇದು ಇನ್ನೂ ಒಣಗಬೇಕು. ನೋಡಿ ನಮ್ಮ ಅವಸ್ಥೆಗಳು. ಅದೇ ಫ್ಯಾಕ್ಟ್ರಿಯವ್ರಿಗಾದರೆ ಒಂದು ಕೇಸ್ ತೆಗೆದು ಹಿಂಗೆ ಬಿಚ್ಚಿ ರಪ್ಪಕ್ಕಂತ ಹಾಕ್ಬಿಟ್ಟಿರ್ತಾರೆ. ನಾವು ಇರೋದನ್ನ ಇಂಡಿಯನ್ ಜುಗಾಡ್ ಮಾಡಬೇಕು ಇವಾಗ. ಅಣ್ಣ ಗುಡ್ ಈವ್ನಿಂಗ್. ನೋಡಿ ಇವರೇ ಆಕಾಶ್ ಐತಾಳ್ ಅಂತ, ನಮ್ಮ ಆಕಾಶಣ್ಣ ನಮ್ಗೆ ಸ್ಪಾನ್ಸರರ್ ಈ ವರ್ಷ. ಟೀಮ್ AS ಮೊಬೈಕ್ಸ್ ಮತ್ತು AS ಇವೆಂಟ್ಸಿಂದ, AS ಮೊಬೈಕ್ಸ್ ಮತ್ತು AS ಇವೆಂಟ್ಸಿಂದ. ಅಣ್ಣ ಹೆಂಗೆ ಅನ್ನಿಸ್ತಿದೆ ಫಸ್ಟ್ ರೌಂಡು? All set. Durgi will rock. The team will rock. Zahir will all together rock. Yes, Anna. Yes. 2 hours later. ಇವರೇ ನೋಡಿ ನಮ್ಮ KTM ರೈಡರು ಮಿಸ್ಟರ್ ದೇವ್ ವೆಂಕಟೇಶ್ ಇವಾಗ ಬಂದಿದ್ದಾರೆ. The next. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ನೈಟು ಗಾಡಿ ರೆಡಿ ಮಾಡಿ ಮಲಗಾಸಲ್ಲಿ ಲೇಟಾಗೋಯ್ತು. ಸೊ ಜಾಸ್ತಿ ಏನು ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ ನಿನ್ನೆ. ಸೊ ಇವತ್ತು ಡಾಕ್ಯುಮೆಂಟೇಷನ್ ಮತ್ತು ರೆಕ್ಕಿ ಡೇ, ಸ್ಕ್ರೂಟ್ನಿ, ಡಾಕ್ಯುಮೆಂಟೇಷನ್, ರೆಕ್ಕಿ ಎಲ್ಲ ಆಗುತ್ತೆ. ಸೊ ನೋಡ್ಬೋದು ಗಾಡಿ ಸ್ಟಾರ್ಟ್ ಮಾಡಿ ವಾರ್ಮ್ ಮಾಡ್ತಾಯಿದ್ದೀನಿ ಇವಾಗ.
ಇಲ್ಲಿಂದ ಒಂದು 2 ಕಿಲೋಮೀಟ್ರಲ್ಲಿ ಇರೋದಷ್ಟೇ ಡಾಕ್ಯುಮೆಂಟೇಷನ್ ಇದು ಹೋಟೆಲ್ಲು. ಸೊ ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಡಾಕ್ಯುಮೆಂಟೇಷನ್ನು, ಹೆಂಗೆ ಮಾಡ್ತಾರೆ ಸ್ಕ್ರೂಟ್ನಿ, ಆಮೇಲೆ ರೆಕ್ಕೆ ಹೆಂಗಿರುತ್ತೆ ಅಂತ. ಟೆಂಪ್ರೇಚರ್ ಅಂತೂ ಜಾಸ್ತಿ ಇದೆ ಇವಾಗ ಒಂದು 35 ಡಿಗ್ರಿ 36 ಡಿಗ್ರಿ ಇರ್ಬೋದು. ಹೋಗ್ತಾ ಹೋಗ್ತಾ 40 ಡಿಗ್ರಿ ಗಂಟೆ ಆಗುತ್ತೆ ಅಂತಂದರೆ ನಾನು ರೋಡಲ್ಲಿ ಬರ್ಬೇಕು, ಕಾರ್ ಓಡಿಸ್ಕೊಂಡು ಬರ್ಬೇಕಾದ್ರೆ 40 ಡಿಗ್ರಿ ಆದೈತು. ನೋಡೋಣ, ಹ್ಯೂಮಿಡಿಟಿ ಇದೆ, ಓಡಿಸ್ಕೊಳ್ಳೋಣ. ಗಾಡಿ ವಾಮ್ ಆಗಿದೆ ಇವಾಗ. ಬನ್ನಿ ಹೋಗೋಣ ಅದಕ್ಕೆ. ಇದು ಡಾಕ್ಯುಮೆಂಟೇಷನ್ ಹತ್ರ ಇದು ಬಂದು ಡಾಕ್ಯುಮೆಂಟೇಷನ್ ಏರಿಯಾ ಹತ್ರ ನೋಡ್ಬೋದು. ಎಲ್ಲರ ಗಾಡಿನೂ ಇಲ್ಲೇ ಇದೆ, ಎಲ್ಲರೂ ಇಲ್ಲೇ ಇದ್ದಾರೆ. ಸ್ಕ್ರೂಟ್ನಿ ಡಾಕ್ಯುಮೆಂಟೇಷನ್ 2nd ಫ್ಲೋರ್. ಹೆಂಗೆ ಜೈರ್ ಬೈ ನಾವು ಟೀಮ್ ಟಿ-ಶರ್ಟ್ ಹಾಕೊಂಡಿದ್ದೀವಿ, ಟೀಮ್ ವೇಸ್ದು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಕೈಯಲ್ಲಿ. ಅದು ಏನೇನು ಲಿಟಿಕೇಶನ್ ಮಾಡ್ತಾರೆ ಇವಾಗ ಹೋಗಿ ನೋಡೋಣ, ಇಲ್ಲ ಅಂತ ನೋಡೋಣ ಹೋಗಿ. ಈಗ ಸಿಮ್